ನಮ್ಮ ನರೇಂದ್ರ ಮೋದಿಯವರು ಮತ್ತು ಮೊನ್ನೆ ದಿವಸ ಪಾಕಿಸ್ತಾನ ಏನು ಈ ಪಂಜಾಬ್ನ ಆದಂಪುರ ಏರ್ ಬೇಸ್ ಮೇಲೆ MiG-29 S-400 ದಾಳಿ ಮಾಡಿ ನಾಶ ಮಾಡಿವು ಅಂತ ಹೇಳಿದ್ರು ಪಾಕಿಸ್ತಾನ ಸಾಕ್ಷಿ ಸಮೇತ ಅಲ್ಲಿ ಯೋಧರಿಗೆ ಬೆನ್ನು ತಟ್ಟಿ ಯಾವುದೂ ನಷ್ಟ ಆಗಿಲ್ಲ ಅಂತ ಹೇಳಿದ್ರು ರಾಜನಾಥ್ ಸಿಂಗ್ ಭೇಟಿ ಕೊಡಿದ್ದಾರೆ ಇನ್ನು ಸಾಕ್ಷಿಗಳು ಬೇಕಾ ನಮ್ಮ ನರೇಂದ್ರ ಮೋದಿಜಿಯವರ ಕೇಂದ್ರ ಸರ್ಕಾರದ ಮತ್ತು ಸೇನಾ ಮುಖ್ಯಸ್ಥರುಗಳು ಅಥವಾ ನಮ್ಮ ಯೋಧರ ಗುರಿ ಪಾಕಿಸ್ತಾನ ಟಾರ್ಗೆಟ್ ಅಲ್ಲ ಅಮಾಯಕ ಟಾರ್ಗೆಟ್ ಅಲ್ಲ ಅಲ್ಲಿಯ ಯೋಧರನ್ನ ಟಾರ್ಗೆಟ್ ಮಾಡಿಲ್ಲ ಆಪರೇಷನ್ ಸಿಂಧೂರ ಯಾವ ನಮ್ಮ 26 ಜನ ಮಹಿಳೆಯರ ತಿಲಕವನ್ನು ಅಳಿಸಿದ್ರು ಅಂತೂ ಭಯೋತ್ಪಾದಕರ ವಿರುದ್ಧ ಈಗಾಗಲೇ 100ಕ್ಕೂ ಹೆಚ್ಚು ಜನರ ಒಡೆದು ತೆಗೆದರೆ ಕಾಶ್ಮೀರದಲ್ಲಿ ನಿನ್ನೆ 3 ಜನ ಕಳೆದ ವಾರ 3 ಜನ ಗುಂಡಿಟ್ಟು ಹೊಡೆದಿಲ್ವಾ ಇದು ಸಾಧ್ಯ ಅಲ್ವಾ ಈ ಕಳೆದ ವರ್ಷ ಅಭಿನಂದನ್ ಪಾಕಿಸ್ತಾನ ಬಂಧಿಸಿದ್ರು ಮೋದಿಯವರು ಒಂದೇ ಒಂದು ಹೇಳಿಕೆ ವಾಪಸ್ ಕರೀತಾ ಇರಲಿಲ್ವಾ ಮೊನ್ನೆ 3 ದಿವಸದಿಂದ ನಮ್ಮ ಇನ್ನೊಬ್ಬ ಯೋಧ ಜವಾನ್ ಪೂರ್ಣಂ ಕುಮಾರ್ ಶಾ ಅವರು ಬಿಡುಗಡೆ ಮಾಡಿಸಿದ್ಯಾರು ಬಂಧನರಾದಾಗ ಇದೇ ನಮ್ಮ ಯೋಧರು ನರೇಂದ್ರ ಮೋದಿಯವರು ತಾನೆ ನರೇಂದ್ರ ಮೋದಿಯವರ ಬಗ್ಗೆ ಇವರ ಸಿದ್ದರಾಮಯ್ಯನವರೇ ನಿಮಗೆ ಧರ್ಮದ ಬಗ್ಗೆ ಕುಂಕುಮದ ಬಗ್ಗೆ ನಂಬಿಕೆ ಇಲ್ಲ ಮೊನ್ನೆ ಯಾಕೆ ನೀವು ಕುಂಕುಮ ಹಚ್ಚಿದ್ರಿ ಆಪರೇಷನ್ ಸಿಂಧೂರ ದಿವಸ ಅಂದ್ರೆ ರಾಜ್ಯ ಜನರಿಗೆ ಬೂಟಾಟಿಕೆ ಮಾಡಕ ಇವರು ಹೇಳ್ತಾರೆ ಸಿದ್ದರಾಮಯ್ಯನವರು ಇದು ಕ್ರೆಡಿಟ್ ಯೋಧರಿಗೆ ನರೇಂದ್ರ ಮೋದಿಯವರಿಗೆಲ್ಲ ಅಂತ ಹೇಳ್ತಾರೆ ಈ ಹಿಂದೆ 2005, 6, 7, 8ರಲ್ಲಿ ಸುಮಾರು 300ಕ್ಕೂ ಹೆಚ್ಚು ಜನ ನಮ್ಮ ಹತ್ಯೆ ಆಯ್ತಲ್ಲ ಅವು ನಿಮ್ಮದೇ ತಾನೇ ಕೇಂದ್ರ ಸರ್ಕಾರ ಇದ್ದದ್ದು ನಿಮ್ಮವರೇ ಪ್ರಧಾನಮಂತ್ರಿ ಇದ್ರು ತಾನೆ ನಿಮ್ಮವರೇ ಪ್ರಧಾನಮಂತ್ರಿ ಇದ್ದಾಗ ಯಾಕೆ ಫ್ರೀ ಹ್ಯಾಂಡ್ ಕೊಡಲಿಲ್ಲ ಇವತ್ತು ಭಾರತ ದೇಶದಲ್ಲಿ ಸಶಸ್ತ್ರಗಳು ವಿಶ್ವದ ಚೈನಾ ಈಗಾಗಲೇ ಮಂಡಿ ಊರಿದೆ ಅವರ ಸಶಸ್ತ್ರಗಳು ದರ ಕಮ್ಮಿ ಆಗಿದೆ ಫೇಕ್ ಆಗಿದೆ ಆದರೆ ಇಂಡಿಯಾ ಏನು ಮೇಕ್ ಇನ್ ಇಂಡಿಯಾದಲ್ಲಿ ತಯಾರು ಮಾಡಿದ ಸಶಸ್ತ್ರಗಳು ಬಲಿಷ್ಠವಾಗಿದೆ ಭಾರತಕ್ಕೆ ಬೇಡಿಕೆ ಬಂದಿದೆ ಇದಕ್ಕೆ ಕಾರಣ ನರೇಂದ್ರ ಮೋದಿಯವರು ಯಾಕಂದರೆ ಕೇಂದ್ರದ ಪ್ರಧಾನಮಂತ್ರಿಗಳಾಗಿ ನಮ್ಮ ಕೇಂದ್ರ ಹಣಕಾಸು ಸಚಿವರು ಮತ್ತು ರಕ್ಷಣಾ ಸಚಿವರು ವಿಶೇಷವಾಗಿ ಯೋಧರಿಗೆ ಗೌರವವನ್ನು ಕೊಡೋ ಜೊತೆಗೆ ಸಶಸ್ತ್ರನ ಖರೀದಿ ಮಾಡೋಕ್ಕೆ ಹಣ ಬಿಡುಗಡೆ ಮಾಡಿದ್ದು ಕೇಂದ್ರ ಸರ್ಕಾರ ತಾನೆ ನಮ್ಮ ಯೋಧರನ್ನ ಅಪಮಾನ ಮಾಡ್ತಾರೆ ಇದು ಕ್ರೆಡಿಟ್ಟು ನರೇಂದ್ರ ಮೋದಿ ನನಗೆ ಬೇಕು BJP ಬೇಕಂತ ಹೇಳಿಲ್ಲ ಚಿರಂಗಿ ಯಾತ್ರೆ ಬಗ್ಗೆ ಮಾತಾಡ್ತಿರಲ್ಲ